ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಬನ್ನಿ ಫ್ರೆಂಡ್ಸ್, ಈ ದಿನ ವಾಕ್ಯ ಸಂದೇಶಕ್ಕೆ ಹೋಗುವ ಹಾಗೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ಅವರಿಗೆ ಹೇಳಿದನು. ಒಂದು ಸಭೆಯಲ್ಲಿ ವಾಕ್ಯ ಸಂದೇಶ ಮುಗಿಸಿದ ಮೇಲೆ ಪಾಸ್ಟರ್ ಅವರು ಬಾಗಿಲು ಬಳಿಗೆ ಬಂದು ಹೊರಟೋಗುವವರಿಗೆ ಶೇಕ್ ಹ್ಯಾಂಡ್ ಕೊಡುತ್ತಾ ಅವರನ್ನು ಅಭಿನಂದಿಸುತ್ತಾ ವಂದನೆಗಳನ್ನು ಹೇಳುತ್ತಾ ಇದ್ರು. ಕೊನೆಯದಾಗಿ ಒಬ್ಬ ವ್ಯಕ್ತಿ ಹೋಗುವಾಗ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಪಾಸ್ಟರ್ ಅವರು ಮಾತಾಡ್ತಿರುವಾಗ, ನೀವು ಪ್ರತಿ ಭಾನುವಾರ ಸಭೆಗೆ ಬರೋದು ಬಹಳ ಸಂತೋಷ, ಅಷ್ಟಕ್ಕೂ ನೀವೇನು ಕೆಲಸ ಮಾಡ್ತೀರಿ ಎಂದು ಕೇಳಿದ್ರು. ಆತ್ಮೀಕನು ಹೇಳಿದ್ದೇನೆಂದರೆ, ಪಾಸ್ಟರೇ, ನಾನು ವಕೀಲಾಗಿದ್ದೇನೆ, ನಾನು ಲಾಯರ್ ಆಗಿದ್ದೇನೆ, ಕೋರ್ಟ್ನಲ್ಲಿ ವಾದಿಸುತ್ತಿರ್ತೇನೆ ಅಂದ. ಆಗ ಪಾಸ್ಟರ್ ಕೇಳ್ತಾರೆ, ಹಾಗಾದರೆ ನೀವು ಸುವಾರ್ತೆ ಸಾರುತ್ತಾ ಇದ್ದೀರಾ ಎಂದು ಕೇಳ್ತಾರೆ. ಅದಕ್ಕೆ ಆ ವಕೀಲನು, ಪಾಸ್ಟರೇ, ಸುವಾರ್ತೆ ಪ್ರಕಟಿಸಬೇಕಾದದ್ದು ನಾನಲ್ಲ, ಸುವಾರ್ತೆ ಪ್ರಕಟಿಸಬೇಕಾದದ್ದು ನೀವು. ನಾನು ವಕೀಲಾಗಿರೋದ್ರಿಂದ ಕೋರ್ಟ್ನಲ್ಲಿ ವಾದಿಸುತ್ತೇನೆ, ನೀವು ಸೇವಕರಾಗಿರೋದ್ರಿಂದ ಸುವಾರ್ತೆ ಸಾರಬೇಕು ಎಂಬುದಾಗಿ ಆ ವಕೀಲನು ಉತ್ತರಿಸುತ್ತಾನೆ. ಅವನು ಕೊಟ್ಟ ಉತ್ತರ ಕರೆಕ್ಟ್ ಆಗಿತ್ತಂತೀರಾ, ಇಲ್ಲ ಅಂತೀರಾ? ಕರೆಕ್ಟಾಗಿದೆ ಅವನು ಕೊಟ್ಟ ಉತ್ತರ ಎನ್ನುವವ್ರು ಕೈ ತೋರಿಸ್ತೀರಾ? ನಾನೇನಾದರೂ ತಪ್ಪು ಮಾತಾಡಿದೇನೋ? ವಕೀಲನು ಕೊಟ್ಟ ಉತ್ತರ ಕರೆಕ್ಟ್ ಅಂತೀರಾ, ಇಲ್ಲ ಅಂತೀರಾ? ನೀವು ಸೇವಕರಾಗಿರೋದ್ರಿಂದ ಸುವಾರ್ತೆ ಪ್ರಕಟಿಸಬೇಕು, ನಾನು ವಕೀಲಾಗಿರೋದ್ರಿಂದ ನಾನು ಕೋರ್ಟಲ್ಲಿ ವಾದಿಸಬೇಕು ಎಂದು ಉತ್ತರಿಸುತ್ತಾನೆ. ಇದು ಸರಿ ಎನ್ನುವವರು ಕೈ ತೋರಿಸುವಿರಾ? ಯಸ್ 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 ಯಸ್. ಕರೆಕ್ಟ್ ಅಲ್ಲ ಎನ್ನುವವರು ಕೈ ತೋರಿಸುವಿರಾ? ಓಕೆ, ಕರೆಕ್ಟ್ ಆಗಿದೆಯಾ ಅವನು ಹೇಳಿರೋದು? ಆಗ ಪಾಸ್ಟರ್ ಅವರು ಹೇಳ್ತಾರೆ, ಸೇವಕರು ಮಾತ್ರವೇ ಸುವಾರ್ತೆ ಸಾರಬೇಕು ಎಂಬುದಾಗಿ ಯಾಕನಿಸಿತು ಹೇಳ್ತೇನೆ ಕೇಳಿ. ನೀವು ಸೇವಕರಾಗಿರೋದ್ರಿಂದ, ಸೇವೆ ಮಾಡಲು ದೇವರು ನಿಮ್ಮನ್ನು ಆರಿಸಿಕೊಂಡಿರೋದ್ರಿಂದ ನೀವೇ ಸುವಾರ್ತೆ ಸಾರಬೇಕು. ನಾವು ಕ್ರೈಸ್ತರಾಗಿರುವುದರಿಂದ ಭಾನುವಾರ ಸಭೆಗೆ ಬಂದು ಆರಾಧಿಸಿ ನಾವು ಹೊರಟು ಹೋಗ್ತೇವೆ. ಕುಟುಂಬ ಪೋಷಣೆಗೋಸ್ಕರ ನಮ್ಮದೇ ಆದ ಸ್ವಂತ ಉದ್ಯೋಗವಾಗಲಿ, ವೃತ್ತಿಯಾಗಲಿ, ಇಲ್ಲವೇ ವ್ಯವಸಾಯವಾಗಲಿ, ವ್ಯಾಪಾರವಾಗಲಿ ಏನೋ ಒಂದಿರೋದ್ರಿಂದ ಅದನ್ನು ನಾವು ಮಾಡಬೇಕು. ಸುವಾರ್ತೆ ಸಾರ್ತಾ ಇದ್ದೀರಾ ಎಂದು ನನಗೆ ಕೇಳುವುದೇನು ಎಂದು ಹೇಳಿದಾಗ ಅವನ ಕೈಯಲ್ಲಿ ಬೈಬಲ್ ಇತ್ತು. ಒಮ್ಮೆ ನಿಮ್ಮ ಬೈಬಲ್ ತೆರೆಯುವೀರಾ ಎಂದು ಕೇಳ್ತಾರೆ. ಈಗ ನಾನು ಕೂಡ ನಿಮ್ಗೆ ಅದನ್ನೇ ಕೇಳ್ತೇನೆ, ಒಮ್ಮೆ ನೀವು ಕೂಡ ನಿಮ್ಮ ಬೈಬಲನ್ನು ತೆರೆಯುವೀರಾ? ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 3-4 ವಚನಗಳು. ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತ ವಾಕ್ಯವನ್ನು ಸಾರುತ್ತಾ ಇದ್ದರು. ಈ ವಾಕ್ಯವನ್ನು ಪಾಸ್ಟರ್ ಅವರು ತೋರಿಸಿದ್ರು. ಆ ವಾಕ್ಯದಲ್ಲಿ ಇರುವಂಥದ್ದೇನೆಂದರೆ, ಯೆರೂಸಲೇಮಿನಲ್ಲಿರುವ ಸಭೆಯೊಳಗೆ ಒಬ್ಬ ಭಯಂಕರವಾದ ವ್ಯಕ್ತಿ ನುಗ್ಗಿ ಸಭೆಯೊಳಗೆ ಇದ್ದವರನ್ನು ಸೆಳೆಕೊಂಡು ಹೋಗ್ತಿದ್ದಾನೆ, ಅವರನ್ನು ಸೆರೆಮನೆಯೊಳಗೆ ಹಾಕಿಸ್ತಿದ್ದಾನೆ, ಅವರನ್ನು ಹಿಂಸೆಗೊಳಿಸ್ತಿದ್ದಾನೆ, ಗಂಡು ಹೆಣ್ಣು ಎಂಬ ವ್ಯತ್ಯಾಸ ನೋಡದೆ ಭಯಂಕರವಾಗಿ ಹೊಡೆಯುತ್ತಿದ್ದಾನೆ, ಕೂದಲು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾನೆ. ಫಲಿತವಾಗಿ ಆ ಕಾಲದಲ್ಲಿ ಬಹಳಷ್ಟು ಜನ ಚದರಿ ಹೋದರು. ಚದರಿ ಹೋದವರೆಲ್ಲರೂ ಮಾಡಿದ್ದೇನೆಂದರೆ ಸುವಾರ್ತೆ ಸಾರಿದ್ರು ಎಂಬುದಾಗಿ ಬೈಬಲ್ನಲ್ಲಿದೆ. 4ನೇ ವಚನ ನೋಡಿ. ಆದುದರಿಂದ ಚದರಿ ಹೋದವರು ಸುವಾರ್ತ ವಾಕ್ಯವನ್ನು ಅಲ್ಲಲ್ಲಿ ಹೋಗಿ ಸಾರುತ್ತಾ ಇದ್ದರು. ಆ ವಾಕ್ಯ ಓದುತ್ತಾನೆ ಆ ಲಾಯರ್ ಆಗಿರುವವನು. ಅವನು ಸ್ವತಃವಾಗಿ ವಾದಿಸುವವನಲ್ಲವೋ? ಪಾಸ್ಟರ್ ಹೇಳ್ತಾರೆ, ನೋಡಿದ್ರಾ ಬ್ರದರ್, ಅವರೆಲ್ಲರೂ ಚದರಿ ಹೋಗಿದ್ರಂತೆ. ಚದರಿ ಹೋದವರೆಲ್ಲ ಏನನ್ನು ಸಾರಿದ್ರಂತೆ? ಸುವಾರ್ತೆ ಸಾರಿದ್ರು. ಪಾಸ್ಟರೇ, ಅಲ್ಲಿ ಚದರಿ ಹೋದವರು ವಿಶ್ವಾಸಿಗಳಲ್ಲ ಪಾಸ್ಟರೇ, ಅಲ್ಲಿ ಚದರಿ ಹೋದವರು ಸೇವಕರಾಗಿದ್ರು. ಅವರು ಸೇವಕರಾಗಿರೋದ್ರಿಂದ ಸುವಾರ್ತೆ ಸಾರಿದ್ರು. ಅವರು ಸೇವಕರಾಗಿರೋದ್ರಿಂದ ಸುವಾರ್ತೆ ಸಾರಿದ್ರು. ಚದರಿ ಹೋದವರು ಸೇವಕರಾಗಿದ್ದಾರೆ ಎಂದು ನೀವು ಅಂದ್ಕೊಳ್ತಿದ್ದೀರಾ? ಅಷ್ಟೇ ಅಲ್ಲವೇ ಪಾಸ್ಟರೇ ಅಂದಾಗ, ಹಾಗಾದ್ರೆ 1ನೇ ವಚನ ಓದ್ರಿ ಅಂದ್ರು. ನಾನು ಕೂಡ ನಿಮ್ಗೆ ಅದನ್ನೇ ಹೇಳ್ತಿದ್ದೇನೆ. 1ನೇ ವಚನ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆಯುಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಅಂದರೆ ಸೇವಕರ ಹೊರತಾಗಿ ಸಭೆಯಲ್ಲಿರುವ ವಿಶ್ವಾಸಿಗಳೆಲ್ಲರೂ ಕೂಡ ಆ ದಿನ ಚದರಿ ಹೋದರು. ವಿಶ್ವಾಸಿಗಳೆಲ್ಲರೂ ಚದರಿಸಲ್ಪಟ್ಟರು, ಚದರಿ ಹೋದರು. ಆ ರೀತಿಯಾಗಿ ಚದರಿ ಹೋಗಿ ಚದರಿಸಲ್ಪಟ್ಟವರು ಯಾವ್ಯಾವ ಪ್ರಾಂತ್ಯಗಳಲ್ಲಿ ಚದರಿ ಹೋದರೋ ಆ ಪ್ರಾಂತ್ಯಗಳಲ್ಲಿ ಅವರು ಮೌನವಾಗಿರಲಿಲ್ಲ. ಅವ್ರೇನ್ ಮಾಡಿದ್ರು ಗೊತ್ತಾ? ಸುವಾರ್ತೆಯನ್ನು ಸಾರಿದ್ರು. ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೇನೆ, ನಾವು ಚದರಿಸಲ್ಪಟ್ಟಿದ್ದೇವೋ ಅಥವಾ ಸ್ಥಿರಗೊಂಡವರಾಗಿದ್ದೇವೋ? ಹೇಳ್ತೇನೆ ಕೇಳಿ. ನಾವು ಸ್ಥಿರಗೊಂಡಿದ್ದೇವೆ. ನಮ್ಮದೇ ಆದ ಒಂದು ಉದ್ಯೋಗವಾಗಲಿ, ಇಲ್ಲವೇ ವೃತ್ತಿಯಾಗಲಿ, ಇಲ್ಲವೇ ವ್ಯವಸಾಯ ವ್ಯಾಪಾರ ಹೊಂದಿದವರಾಗಿ ನೀವು ಯಾವ ಪ್ರಾಂತ್ಯದಲ್ಲಿದ್ದೀರಿ ಆ ಪ್ರಾಂತ್ಯದಲ್ಲಿ ಚೆನ್ನಾಗಿ ನಿಮ್ಮ ಕೆಲಸ ನೀವು ಮಾಡಿಕೊಳ್ತಾ ಇದ್ದೀರಿ.
ಭಾನುವಾರ ಬಂದ ಕೂಡಲೇ ಒಂದು ಸಭೆಗೆ ಹೋಗಿ ಚೆನ್ನಾಗಿ ವಾಕ್ಯ ಕೇಳ್ತಾ ದೇವರನ್ನು ಆರಾಧಿಸ್ತಾ ಇದ್ದೀರಿ. ನಾವಾದರೂ ಸ್ಥಿರವಾದ ಸಭೆ ಸೇವೆ ಹೊಂದಿಕೊಂಡವರಾಗಿದ್ದೇವೆ. ಆದರೆ ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆ ಚದರಿಸಲ್ಪಟ್ಟಿತು. ಚದರಿ ಹೋದವರೆಲ್ಲರೂ ಕೂಡ ಏನ್ಮಾಡಿದ್ರು? ಜೀವನೋಪಾಯಕ್ಕಾಗಿ ಹುಡುಕಾಡಲಿಲ್ಲ. ಚದರಿ ಹೋದ ಅವರೆಲ್ಲರೂ ಕೂಡ ಉದ್ಯೋಗಗಳು ಎಲ್ಲಿ ಸಿಗ್ತವೆ, ನಮ್ಮ ವ್ಯಾಪಾರ ಇಲ್ಲಿ ನಾವು ಹೇಗೆ ಮಾಡ್ಬೋದು, ಇಲ್ಲಿ ಹೋಟೆಲ್ ಹೇಗೆ ಆರಂಭಿಸಬೇಕು, ಇಲ್ಲಿ ಕಿರಾಣ ಅಂಗಡಿ ಹೇಗೆ ಆರಂಭಿಸಬೇಕು, ಒಂದು ಮೆಸ್ ಹೇಗೆ ಆರಂಭಿಸಬೇಕು, ಒಂದು ಹಾಸ್ಟೆಲ್ ಹೇಗೆ ಆರಂಭಿಸಬೇಕು, ಇಲ್ಲವೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೇಗೆ ಆರಂಭಿಸಬೇಕು ಎಂದು ಹೀಗೆ ಅವರು ತಮ್ಮ ಕುಟುಂಬ ಪೋಷಣೆಗೋಸ್ಕರ ಅಲ್ಲ ಪ್ರಿಯರೇ ಆ ದಿನ ಅವರು ಪ್ರಯಾಸಪಟ್ಟಿದ್ದು. ಚದರಿಸಲ್ಪಟ್ಟವರಾದಾಗ್ಯೂ ಕೂಡ ಅವರು ಎಲ್ಲಿ ಚದರಿಸಲ್ಪಟ್ಟಿದ್ದಾರೋ ಅಲ್ಲಿ ಅವರ ಪ್ರಧಾನ ಕರ್ತವ್ಯ ಏನಾಗಿತ್ತು ಎನ್ನುವುದಾದರೆ ಕ್ರಿಸ್ತನ ಪ್ರೀತಿಯನ್ನು ಲೋಕಕ್ಕೇ ಹಂಚುವಂಥದ್ದಾಗಿತ್ತು. ಚದರಿ ಹೋದಂಥವರು ಸಂಚರಿಸುತ್ತಾ ಇದ್ರಂತೆ. ಯಾವ ರೀತಿ ಸಂಚರಿಸಿದ್ರೆಂದು ಬೈಬಲ್ನಲ್ಲಿದೆ. ಆದುದರಿಂದ ಚದರಿ ಹೋದವರು ಸುವಾರ್ಥ ವಾಕ್ಯವನ್ನು ಸಾರುತ್ತಾ ಸಂಚಾರ ಮಾಡಿದ್ರು. ಹೀಗೆ ಚದರಿ ಹೋದವರು ಯಾರು ಹೇಳ್ರಿ? ಯೆರೂಸಲೇಮಿನಲ್ಲಿರುವಂತಹ ಸಭೆಯ ಸದಸ್ಯರು. ಅಂದರೆ ಸುವಾರ್ತೆಯನ್ನು ಸಾರಬೇಕಾದದ್ದು, ಯೇಸುಕ್ರಿಸ್ತನ ಕುರಿತಾದ ಸತ್ಯವನ್ನು ಈ ಲೋಕಕ್ಕೆ ಸಾರಿ ಹೇಳಬೇಕಾದದ್ದು ಪ್ರತಿ ವಿಶ್ವಾಸಿಯಾಗಿದ್ದಾರೆ. ನಿಜ ಹೇಳಬೇಕಾದ್ರೆ ವಾಸ್ತವದಲ್ಲಿ ಯೇಸುಕ್ರಿಸ್ತನು ಈ ಒಂದು ಮಾತನ್ನು ಹೇಳ್ತಾರೆ, ಏನೆಂದು? ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ ಎಂದು. ಆ ನಂತರ ಅವರಿಗೆ ಏನ್ ಮಾಡನ್ನುತ್ತಾರೆ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಕ್ರೈಸ್ತರನ್ನಾಗಿ ಮಾಡಿರಿ ಎಂದು ಹೇಳಲಿಲ್ಲ. ಕ್ರೈಸ್ತಿಯ ಮತ ಸ್ಥಾಪಿಸಿರಿ ಎಂದು ಹೇಳಲಿಲ್ಲ. ಶಿಷ್ಯರು ಅಂದರೆ ಯಾರು? ಜೀವವುಳ್ಳ ದೇವರನ್ನು ಅನುಸರಿಸುವಂಥವರು. ಜೀವವುಳ್ಳ ದೇವರು ಸಾರಿರುವ ಸಂದೇಶವನ್ನು ತಮ್ಮ ಜೀವಿತದಲ್ಲಿ ತೋರ್ಪಡಿಸುವಂಥವರೇ ಶಿಷ್ಯರು. ಅಂಥವರನ್ನು ತಯಾರು ಮಾಡಿ ಅಂದಿದ್ದಾರೆ ದೇವರು. ಕ್ರೈಸ್ತಿಯ ಸಮಾಜವೇ, ಯೇಸುಕ್ರಿಸ್ತನು ನಮ್ಮೆಲ್ಲರಿಗೆ ಜವಾಬ್ದಾರಿಕೆ ಕೊಟ್ಟಿದ್ದಾರೆ. ಏನೆಂದು ಗೊತ್ತಾ? ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಕ್ರೈಸ್ತಿಯ ಸಮಾಜವೇ, ಕ್ರಿಸ್ತನ ಸತ್ಯವನ್ನು, ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿರುವ ತ್ಯಾಗವನ್ನು ಲೋಕಕ್ಕೆ ಸಾರಿ ಹೇಳಬೇಕಾದ ಜವಾಬ್ದಾರಿಕೆ ದೇವರು ನಿಮಗೆ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ನೀವು ದೇವರ ಮಗುವಾಗಿದ್ದೀರಾ? ಒಂದು ವೇಳೆ ನೀವೇನಾದರೂ ನಾನು ದೇವರ ಮಗುವಾಗಿದ್ದೇನೆ, ಆತನು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ, ನನಗೆ ನೂತನ ಜೀವಿತ ಅನುಗ್ರಹಿಸಿದ್ದಾರೆ, ತನ್ನ ಮಗುವಾಗಿ ನನ್ನನ್ನು ಅಂಗೀಕರಿಸಿದ್ದಾರೆ, ಈಗ ನಾನು ದೇವರ ಮಗುವಾಗಿ ಜೀವಿಸ್ತಿದ್ದೇನೆ ಎನ್ನುವವರಿದ್ರೆ ಕೈ ತೋರಿಸುವಿರಾ? ಯಸ್ 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 ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನೀವೆಲ್ಲರೂ ಸಾಕ್ಷಿ ಕೊಡ್ತಿದ್ದೀರಿ ಏನೆಂದರೆ ನಾನು ದೇವರ ಮಗುವಾಗಿದ್ದೇನೆ ಎಂದು. ನೀವು ನಿಜವಾಗಲೂ ದೇವರ ಮಗುವಾಗಿರುವುದಾದರೆ ಕೇಳಿರಿ ಸಹೋದರ ಸಹೋದರಿಯರೇ, ಆ ದೇವರ ಕುರಿತಾದ ಸಾಕ್ಷಿ ಕೊಡಬೇಕು. ಯೆರೂಸಲೇಮಿನಲ್ಲಿ ನೀವು ಕಾದುಕೊಂಡಿರಿ, ನಾನು ಹೋಗಿ ಪವಿತ್ರಾತ್ಮ ದೇವರನ್ನು ಕಳಿಸಿಕೊಡ್ತೇನೆ, ಆತನು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯನ್ನು ಹೊಂದಿಕೊಳ್ತೀರಿ. ಶಕ್ತಿಯನ್ನು ಹೊಂದಿಕೊಂಡ ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರುವಿರಿ. ಅಂದರೆ ಕ್ರಿಸ್ತನ ತ್ಯಾಗಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಕ್ರಿಸ್ತನು ಪಾಪಿಷ್ಠರನ್ನು ಬದಲಾಯಿಸುತ್ತಾರೆ ಎನ್ನುವುದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ. ಕ್ರಿಸ್ತನು ಆರೋಗ್ಯವನ್ನು ಅನುಗ್ರಹಿಸುತ್ತಾರೆ ಎಂದು ಹೇಳಲು ನಾವೇ ಸಾಕ್ಷಿಗಳಾಗಿದ್ದೇವೆ. ಕ್ರಿಸ್ತನು ಮಹತ್ಕಾರ್ಯಗಳನ್ನು ಮಾಡುತ್ತಾರೆ ಎನ್ನುವುದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ. ಕ್ರಿಸ್ತನು ಎಷ್ಟೇ ಘೋರ ಪಾಪಿಯಾದಂಥವರನ್ನು ಕೂಡ ಪರಿಶುದ್ಧಗೊಳಿಸುತ್ತಾರೆ ಎನ್ನುವುದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ. ದೇವರ ಆತ್ಮನಿಂದ ತುಂಬಲ್ಪಟ್ಟಂತಹ ನೀವು ಯೇಸುವಿಗಾಗಿ ಸಾಕ್ಷಿಗಳಾಗಿ ಜೀವಿಸಬೇಕು. ನೀವೆಲ್ಲಿ ವಾಸಿಸುತ್ತೀರೋ ಅಲ್ಲಿ ಜನರು ನಿಮ್ಮನ್ನು ನೋಡಿ ಅವರಂತಹ ಆತ್ಮಿಕತೆ ನನಗೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವರಂತೆ ನಾನು ಹ್ಯಾಪಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವರಂತೆ ಪ್ರಶಾಂತವಾಗಿ ಜೀವಿಸುವುದನ್ನು ಕಲಿತುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಹೇಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಒಂದು ಸಾರಿ ಆಲೋಚಿಸಿ. ಮೊದಲನೇದಾಗಿ ಯೇಸು ಹೇಳುತ್ತಾರೆ, ಯೆರೂಸಲೇಮಿನಲ್ಲಿ ನೀವು ಕಾದುಕೊಂಡಿರಿ, ನಾನು ಹೊರಟು ಹೋದ ಮೇಲೆ ಪವಿತ್ರಾತ್ಮ ದೇವರನ್ನು ಕಳಿಸಿಕೊಡುತ್ತೇನೆ, ಆತನು ಬಂದ ಮೇಲೆ ನಿಮಗೆ ಶಕ್ತಿಯನ್ನು ಕೊಡುತ್ತಾನೆ. ಶಕ್ತಿಯನ್ನು ಹೊಂದಿಕೊಂಡ ನೀವು ಮೊದಲನೇದಾಗಿ ಯೆರೂಸಲೇಮಿನಲ್ಲಿಯೂ ಆನಂತರ ಯೂದಾಯದಲ್ಲಿಯೂ ಆನಂತರ ಸಮಾರ್ಯದಲ್ಲಿಯೂ ಆನಂತರ ದೇಶದಲ್ಲೆಲ್ಲ ಲೋಕದ ಕಟ್ಟಕಡೆಯಲ್ಲೆಲ್ಲ ನನಗೆ ಸಾಕ್ಷಿಗಳಾಗಿ ಇರುತ್ತೀರಿ. ಯೆರೂಸಲೇಮ್ ಅಂದರೆ ಮೊದಲು ಅದು ನಿಮ್ಮ ಮನೆಯಾಗಿದೆ.
ನಿಮ್ಮ ಮನೆಯಲ್ಲಿ ನೀವು ಸಾಕ್ಷಿಗಳಾಗಿರಬೇಕು. ಸಹೋದರರೇ, ಕೇಳ್ತಾ ಇದ್ದೀರಾ? ಸಭೆಗೆ ಹೋಗ್ತಾ ಇರ್ತೀರಲ್ಲವೇ? ನಿಮ್ಮನ್ನು ನೋಡಿ ಹೆಂಡತಿ ಹೇಳಬೇಕು, ನೋಡ್ರಿ, ನೀವು ಸಭೆಗೆ ಹೋದ ದಿನದಿಂದ ದೊಡ್ಡ ಮಾರ್ಪಡುವಿಕೆ ನಿಮ್ಮಲ್ಲಿ ನಾನು ನೋಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಸಣ್ಣ ಸಣ್ಣ ಮಾತಿಗೆ ಹೊಡೆಯಲು ಕೈ ಎತ್ತುತ್ತಿದ್ದೀರಿ, ಸಣ್ಣ ಸಣ್ಣ ಮಾತಿಗೆ ಕೋಪದಿಂದ ಪ್ರವರ್ತಿಸ್ತಾ ಇದ್ದೀರಿ, ಮೇಲಿಂದ ಮೇಲೆ ಸುಳ್ಳು ಹೇಳ್ತಾ ಇದ್ದಿದ್ದೀರಿ, ಮೇಲಿಂದ ಮೇಲೆ ನನ್ನ ಮೇಲೆ ನಿಂದೆ ಹೊರಿಸ್ತಾ ಇದ್ರಿ. ಆದರೆ ನೀವು ಸಭೆಗೆ ಹೋಗುತ್ತಾ ಇರುವ ದಿನದಿಂದ, ದೇವರ ಸಭೆಗೆ ಹೋಗಲು ಪ್ರಾರಂಭಿಸಿದ ದಿನದಿಂದ ಈಗ ನಾವು ಬಹಳ ಪ್ರಶಾಂತವಾಗಿರ್ತಾ ಇದ್ದೇವ್ರಿ. ಮಕ್ಕಳು ನಾನು ಬಹಳ ಸಂತೋಷವಾಗಿ ಸುಖವಾಗಿರ್ತಾ ಇದ್ದೇವೆ. ಆ ಯೇಸು ನಿಮ್ಮ ಜೀವಿತವನ್ನು ಅದ್ಭುತವಾಗಿ ಬದಲಾಯಿಸಿಬಿಟ್ಟಿದ್ದಾರೆ, ಅದ್ಭುತವಾಗಿ ಮಾರ್ಪಡಿಸಿದ್ದಾರೆ ಎಂದು ನಿಮ್ಮ ಹೆಂಡತಿ ನಿಮ್ಮಲ್ಲಿ ಯೇಸು ಅನುಗ್ರಹಿಸಿರುವ ಮಾರ್ಪಡುವಿಕೆ ಕಾಣುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಕೇಳ್ತಿದ್ದೇನೆ ಸಹೋದರಿಯರೇ, ಸಹೋದರರೇ, ನಿಮ್ಮಲ್ಲುಂಟಾದ ಮಾರ್ಪಡುವಿಕೆ ನಿಮ್ಮ ಹೆಂಡತಿ ನೋಡುತ್ತಾ ಇದ್ದಾಳೋ? ನಿಮ್ಮ ಮಕ್ಕಳು ನೋಡುತ್ತಾ ಇದ್ದಾರೋ? ಒಂದು ಸಾರಿ ಆಲೋಚಿಸಿರಿ. ಅಮ್ಮ ಸಹೋದರಿಯರೇ, ನಿಮ್ಮ ಸಂಗತಿ ಏನು? ಮಾತೆತ್ತಿದ್ರೆ ಸಭೆ ಅನ್ನುತ್ತೀರಿ, ಎಲ್ಲರಿಗಿಂತ ಮುಂಚೆ ಸಭೆಗೆ ಹೋಗ್ತೀರಿ. ದೇವರ ಸಭೆಗೆ ಹೋಗಿ ತಿರುಗಿ ಮನೆಗೆ ಹೋದ ನಂತರ ನಿಮ್ಮ ಗಂಡ ನಿಮ್ಮೊಳಗೆ ಆ ದೇವರ ಸನ್ನಿಧಿಯನ್ನು ನಿಮ್ಮಲ್ಲಿ ನೋಡಲು ಸಾಧ್ಯವಾಗ್ತಿದೆಯೋ? ದೇವರ ಪ್ರೀತಿಯನ್ನು, ಕ್ಷಮಾಪಣೆಯನ್ನು, ದೀರ್ಘಶಾಂತಿಯನ್ನು, ಒಳ್ಳೆ ಮಾತಾಡುವ ವಿಧಾನವನ್ನು ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ತೋರ್ಪಡಿಸುತ್ತಾ ಇದ್ದಾರೋ? ಅದನ್ನು ನಿಮ್ಮ ಗಂಡ ನೋಡುತ್ತಾ ಇದ್ದಾನೋ? ಒಂದು ಸಾರಿ ಆಲೋಚಿಸಿರಿ. ನೀವು ದೇವರ ಸಭೆಗೆ ಹೋಗ್ತಾ ಇದ್ದಾಗ್ಯೂ, ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾಗ್ಯೂ ಮಾತು ಬದಲಾಗಿಲ್ಲ, ನಿಮ್ಮ ಪದ್ಧತಿ ಬದಲಾಗಿಲ್ಲ, ಪ್ರವರ್ತನೆ ಬದಲಾಗಲಿಲ್ಲ, ನಡ್ಕೊಳ್ಳೋದು ಬದಲಾಗಲಿಲ್ಲ, ನಿಮ್ಮಲ್ಲೇ ಪರಿಶುದ್ಧತೆ ಇಲ್ಲ. ಆ ರೀತಿ ನೀವು ದೇವರ ಸಭೆಗೆ ಹೋದ ನಂತರೂ ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಬರದಿದ್ದರೆ, ನಿಮ್ಮ ಗಂಡ ಯಾಕೆ ಸಭೆಗೆ ನಿಮ್ಮೊಂದಿಗೆ ಬರ್ತಾನೆ? ಹೆಂಡತಿ ಯಾಕೆ ನಿಮ್ಮೊಂದಿಗೆ ಬರ್ತಾಳೆ ಹೇಳಿ? ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಯಾಕೆ ಬರ್ತಾರೆ ಹೇಳ್ರಿ? ಒಂದು ಸಂದರ್ಭದಲ್ಲಿ ಹೇಳಿದ್ದೇನೆ, ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳ್ರಿ. ಒಬ್ಬ ಹೆಂಡತಿದ್ದಳು. ಆಕೆಗಿರುವ ಆಸೆ ಏನೆಂದರೆ ಆಕೆಯ ಗಂಡ ಕೂಡ ರಕ್ಷಣೆ ಹೊಂದಬೇಕೆನ್ನುವಂಥದ್ದಾಗಿತ್ತು. ಅವಳು ಎಷ್ಟೇ ಪ್ರಾರ್ಥಿಸಿದ್ರೂ ಕೂಡ ಗಂಡ ರಕ್ಷಣೆ ಹೊಂದುತ್ತಾ ಇರಲಿಲ್ಲ. ಹಾಗಾಗಿ ಪ್ರತಿ ಭಾನುವಾರ ಪಾಸ್ಟರ್ ಅವರ ಬಳಿಗೆ ಹೋಗಿ ಹೇಳ್ತಾ ಇದ್ಳು, ಪಾಸ್ಟರೇ, ನನ್ನ ಗಂಡನಿಗೋಸ್ಕರ ಪ್ರಾರ್ಥಿಸಿರಿ, ನನ್ನ ಗಂಡ ಮಾರ್ಪಡುವಂತೆ, ನನ್ನ ಗಂಡ ರಕ್ಷಣೆ ಹೊಂದಬೇಕು, ಪ್ರಾರ್ಥನೆ ಮಾಡಿ ಪಾಸ್ಟರೇ ಅಂದಾಗ ಆಯ್ತಮ್ಮ ಅನ್ನುತ್ತಾ ಇದ್ರು. ಮತ್ತೆ ಮುಂದಿನ ವಾರವೂ ಬಂದು, ಪಾಸ್ಟರೇ, ನನ್ನ ಗಂಡನಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ, ಮಾರ್ಪಡುವಂತೆ, ರಕ್ಷಣೆ ಹೊಂದುವಂತೆ, ಪ್ರಾರ್ಥನೆ ಮಾಡಿ ಪಾಸ್ಟ್ರೆ ಅಂದಾಗ ಆಯ್ತಮ್ಮ ಅಂದ್ರು. ಹೀಗೆ ಕೆಲವು ದಿನಗಳು ಕಳೆದ ನಂತರ ಪಾಸ್ಟರ್ ಅವರು ಆಕೆಗೊಂದು ಮಾತು ಹೇಳ್ತಾರೆ. ಏನಮ್ಮ, ನನ್ನ ಗಂಡ ರಕ್ಷಿಸಪಡಬೇಕು, ನನ್ನ ಗಂಡ ಮಾರ್ಪಡಬೇಕು ಅನ್ನುತ್ತಾ ಇದ್ದೀರಿ, ಚೆನ್ನಾಗಿದೆ, ಆದರೆ ಅಷ್ಟಕ್ಕೂ ನೀವು ರಕ್ಷಿಸಲ್ಪಟ್ಟಿದ್ದೀರಾ ಎಂಬುದಾಗಿ ನೇರವಾಗಿ ಕೇಳಿದ್ರು. ಅಷ್ಟಕ್ಕೂ ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಅದೇನ್ ಪಾಸ್ಟ್ರೆ ಅಂತಹ ದೊಡ್ಡ ಮಾತಾಡಿದ್ರಿ? ಪ್ರತಿ ಭಾನುವಾರ, ಒಂದು ಭಾನುವಾರವೂ ಕೂಡ ತಪ್ಪಿಸದೆ ನಾನು ಸಭೆಗೆ ಬರ್ತೇನಲ್ಲ ಪಾಸ್ಟ್ರೇ. ಅಮ್ಮ, ನೀವು ಸಭೆಗೆ ಹೋಗ್ತಾ ಇದ್ದೀರಾ ಇಲ್ಲ ಅಂತ ಕೇಳಿಲ್ಲ, ನೀವು ರಕ್ಷಿಸಲ್ಪಟ್ಟಿದ್ದೀರಾ ಎಂದು ಕೇಳಿದೆ. ಅದೇನು ಪಾಸ್ಟ್ರೇ, ಬೈಬಲ್ ತೆರೆಯಿರಿ ಎಂಬುದಾಗಿ ನೀವೇನಾದರೂ ರೆಫರೆನ್ಸ್ ತೋರಿಸಿದಿರಿ ಅಂದ್ಕೊಳ್ಳಿ. ಮೊಟ್ಟ ಮೊದಲು ಸಭೆಯಲ್ಲಿ ತೆರೆದು ಓದೋದು ನಾನೇ ಅಲ್ಲವೇ ಪಾಸ್ಟ್ರೇ? ಅಮ್ಮ, ನೀನು ವಾಕ್ಯ ಓದುತ್ತಾ ಇದ್ದೀಯಾ ಇಲ್ಲ ಅಂತ ಕೇಳ್ತಾ ಇಲ್ಲ, ಮೊದಲು ನಿನ್ನ ಜೀವಿತ ಬದಲಾಗಿದೆಯಾ ಬದಲಾಗಿಲ್ಲ ಎಂದು ಕೇಳ್ತಾ ಇದ್ದೇನೆ. ಅದೇನು ಕೇಳ್ತಾ ಇದ್ರಿ ಪಾಸ್ಟ್ರೇ? ದಶಮಭಾಗ ಕೊಡುವವರಲ್ಲಿ ನಾನೇ ಮೊದಲನೆಯವಳಾಗಿರುತ್ತೇನಲ್ಲ ಪಾಸ್ಟ್ರೇ? ಸಭೆಯಲ್ಲಿ ಎಲ್ಲರಿಗಿಂತ ಮೊದಲು ನಾನೇ ತಾನೇ ಬಂದು ಕಸವನ್ನೆಲ್ಲ ಗೂಡಿಸೋದು. ಅಮ್ಮ, ನಾನು ಕೇಳ್ತಿರೋದೇ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಅಷ್ಟಕ್ಕೂ ನಿಮ್ಮ ಜೀವಿತ ಬದಲಾಗಿದೆಯಾ? ನೀವು ನಿಜವಾಗ್ಲೂ ರಕ್ಷಿಸಲ್ಪಟ್ಟಿದ್ದೀರಾ? ನಿಮ್ಮಲ್ಲಿ ಮಾರ್ಪಡುವಿಕೆ ಬಂದಿದೆಯಾ? ಆ ಮಾರ್ಪಡುವಿಕೆ ನಿಮ್ಮ ಗಂಡ ಮತ್ತು ಮಕ್ಕಳು ನೋಡ್ತಾ ಇದ್ದಾರಾ? ಅಷ್ಟು ಹೇಳು ತಾಯಿ ಅಂದಾಗ ಮೌನವಾಗಿ ಉಳ್ಕೊಂಡಳು. ಅದಕ್ಕಿಂತ ಮುಂಚೆ ಬಹಳ ಚೆನ್ನಾಗಿ ಹೇಳಿದಳು. ಸಭೆಗೆ ಬರ್ತೇನೆ, ಎಲ್ಲರಿಗಿಂತ ಮೊದಲು ಬರ್ತೇನೆ, ಬೈಬಲ್ ಓದುತ್ತೇನೆ, ಹಾಡು ಹಾಡ್ತೇನೆ, ಕಾಣಿಕೆ ಕೊಡ್ತೇನೆ, ಕಸಪರ್ಕೆ ಹಿಡ್ಕೊಂಡು ಗೂಡಿಸ್ತೇನೆ, ಇವೆಲ್ಲ ಹೇಳ್ತಾಳೆ. ಅದಲ್ಲಮ್ಮ, ನಿನ್ನಲ್ಲಿ ಮಾರ್ಪಡುವಿಕೆ ಬಂದಿದೆಯಾ? ಅಷ್ಟಕ್ಕೂ ನೀನು ರಕ್ಷಿಸಲ್ಪಟ್ಟಿದೀಯಾ? ನಿನ್ನಲ್ಲಿ ಕ್ರಿಸ್ತನನ್ನು ನಿನ್ನ ಗಂಡ ಮಕ್ಕಳು ನೋಡುತ್ತಾ ಇದ್ದಾರಾ? ಅಂತಹ ಮಾರ್ಪಡುವಿಕೆ ನಿನ್ನಲ್ಲಿ ಬಂದಿದೆಯಾ ಎಂದು ಕೇಳಿದ್ರೆ ಬಾಯಿ ಮುಚ್ಕೊಂಡು ನಿಂತಳು. ಪಾಸ್ಟರ್ ಅವರು ಮೌನವಾಗಿ ಹೊರಟೋದ್ರು ಪ್ರಿಯರೇ. ಆಗ ಆಕೆ ಮೊಳಕಾಲೂರುತ್ತಾಳೆ. ಪ್ರಭುವೇ, ರಕ್ಷಣೆ ಅಂದ್ರೆ ದೀಕ್ಷಾಸ್ನಾನ ತೆಗೆದುಕೊಳ್ಳೋದೊಂದೇ ಅಂದ್ಕೊಂಡೆ, ರಕ್ಷಣೆ ಅಂದ್ರೆ ಸಭೆ ತಪ್ಪಿಸದೆ ಹೋಗೋದಂದ್ಕೊಂಡೆ, ಬೈಬಲ್ ಓದುವುದಂದ್ಕೊಂಡೆ. ಆದರೆ ಯೇಸುವೆ, ನಿಮ್ಮನ್ನು ಕ್ರಿಯೆಯಲ್ಲಿ ನನ್ನ ಮನೆಯಲ್ಲಿರುವವರಿಗೆ ತೋರಿಸುವಂಥದ್ದಾಗಿದೆ ಎಂಬ ವಾಸ್ತವ ಗುರುತಿಸಲಿಕ್ಕಾಗಲಿಲ್ಲ. ಪಾಸ್ಟರ್ ಅವರು ಕೇಳಿದ್ರು, ಅಮ್ಮ, ನಿನ್ನಲ್ಲಿ ನಿನ್ನ ಕುಟುಂಬ ಸದಸ್ಯರು ಯೇಸುವನ್ನು ನೋಡಲು ಸಾಧ್ಯವಾಗ್ತಿದೆಯಾ? ಆತ್ಮಿಕತೆ ನೋಡಲು ಸಾಧ್ಯ ಆಗ್ತಿದೆಯಾ ಎಂಬ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲ ದೇವರೇ. ನನ್ನನ್ನು ಕ್ಷಮಿಸಿರಿ, ನನ್ನನ್ನು ರಕ್ಷಿಸಿರಿ, ನಿಮ್ಮ ಮನಸ್ಸನ್ನು ನನಗೆ ದಯಪಾಲಿಸಿರಿ, ನಿಮ್ಮ ಮನಸ್ಸನ್ನು ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥನೆ ಮಾಡಿದಳು. ಈ ಸಹೋದರಿ ಸಭೆಯಿಂದ ಮನೆಗೆ ಹೋಗೋಷ್ಟೊತ್ತಿಗೆ ಗಂಡ ಮಾಡಬೇಕಾದ ಕೆಲಸ ಏನಾಗಿತ್ತು ಗೊತ್ತಾ?
ಈ ಸಹೋದರಿಯೇ ಪಾಪ ಎಲ್ಲರಿಗಿಂತಲೂ ಮೊದಲು ಸಭೆಗೆ ಹೋಗ್ತಾಳೆ, ಕಸಪರ್ಕೆ ತಗೊಂಡು ಗೂಡಿಸ್ತಾಳೆ, ಅವಳೇ ಬೈಬಲ್ ಓದುತ್ತಾಳೆ, ಅವಳೇ ಹಾಡು ಹಾಡ್ತಾಳೆ, ಇಷ್ಟೆಲ್ಲ ಕೆಲಸ ಮಾಡಿ ಆಯಾಸಗೊಂಡು ಮನೆಗೆ ಹೋಗ್ತಾಳಲ್ಲವೇ. ಇವಳು ಮನೆಗೆ ಹೋದ ಕೂಡಲೇ ಗಂಡ ಮಾಡಬೇಕಾದದೇನೆಂದ್ರೆ ಆಕೆಗೋಸ್ಕರ ಒಳ್ಳೆ ಕಾಫಿ ಮಾಡಿ ಒಂದು ಫ್ಲಾಸ್ಕ್ ಒಳಗಡೆ ಹಾಕಿ ಫ್ಲಾಸ್ಕ್ ಅಲ್ಲಿಡಬೇಕು, ಪಕ್ಕದಲ್ಲೇ ಕಪ್ಪು ಸಾಸರ್ ಇಡಬೇಕು. ಪಾಪ ಅದು ಮನೆಯಲ್ಲಿ ಗಂಡ ಮಾಡಬೇಕಾದ ಕೆಲಸ. ಆದರೆ ಆ ದಿನ ಗಂಡ ನ್ಯೂಸ್ ಪೇಪರ್ ಆಗಲಿ ಟಿವಿ ಆಗಲಿ ನೋಡ್ತಾ ಕಾಫಿ ಮಾಡೋದನ್ನು ಮರೆತು ಹೋಗ್ತಾನೆ. ಟೈಮ್ ನೋಡಿದ್ರೆ ಇನ್ನೇನು 5 ನಿಮಿಷದಲ್ಲಿ ಹೆಂಡತಿ ಬರ್ತಾಳೆ. ಏನಾದ್ರೂ ಕಾಫಿ ಮಾಡಿ ಫ್ಲಾಸ್ಕ್ ಒಳಗಡೆ ಹಾಕಿ ಅಲ್ಲಿಡದಿದ್ದರೆ ಟಾಪೇ ಹಾರೋಗುತ್ತೆ. ಹಾಗಾಗಿ ಅವಸರದಲ್ಲಿ ಅಡಿಗೆ ಮನೆಗೆ ಹೋಗ್ತಾನೆ, ಅವಸರದಲ್ಲಿ ಹಾಲು ಕಾಸ್ತಾನೆ, ಅವಸರದಲ್ಲಿ ಕಾಫಿ ಮಾಡ್ತಾನೆ. ಆ ಮಾಡಿರೋ ಕಾಫಿ ಪಾತ್ರೆಯೊಳಗಿಂದ ಫ್ಲಾಸ್ಕ್ ಒಳಗಡೆ ಈ ರೀತಿ ಹಾಕ್ತಾ ಇದ್ದ. ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ಒಳಗಡೆ ಯಾರು ಬಂದ್ರು? ಹೆಂಡತಿ ಬಂದಳು. ಯಾವಾಗ ಹೆಂಡತಿ ಬಂದಳೆಂದು ಮತ್ತು ಇನ್ನೂ ಫ್ಲಾಸ್ಕ್ ಒಳಗಡೆ ಕಾಫಿ ಹಾಕಿಲ್ಲ ಎಂದು ಗ್ರಹಿಸಿದನು, ಹೆದರಿದವನಾಗಿ ನಡುಗುತ್ತಾ ಆ ಪಾತ್ರೆಯನ್ನು ಕೆಳಗೆ ಬೀಸಾಡ್ದ. ಕಾಫಿ ಪಾತ್ರೆ ಕೆಳಗೆ ಬಿತ್ತು, ಫ್ಲಾಸ್ಕ್ ಕೆಳಗೆ ಬಿತ್ತು. ಹೆಂಡತಿ ತಕ್ಷಣವೇ ಒಳಗೆ ಬಂದು ಏನ್ ಹೇಳ್ತಾಳೆ ಗೊತ್ತಾ? ಏನ್ರಿ, ಅಷ್ಟಕ್ಕೂ ಈ ಅಡಿಗೆ ಮನೆಗೆ ನೀವ್ಯಾಕೆ ಬಂದ್ರಿ? ಕಾಫಿ ಮಾಡುವ ಅವಶ್ಯಕತೆ ನಿಮ್ಗ್ಯಾಕ್ರಿ? ಕಾಫಿ ಮಾಡಬೇಕಾದದ್ದು ನಾನು. ಅಡಿಗೆ ಮನೆಯಲ್ಲಿ ನಾನ್ ಕೆಲಸ ಮಾಡಬೇಕಾದದ್ದಲ್ಲವೇ? ನೀವು ಹೋಗಿ ಆರಾಮಾಗಿ ಸೋಫಾದಲ್ಲಿ ಕೂತ್ಕೊಳ್ರಿ. ಇನ್ನೆಂದಿಗೂ ಅಡಿಗೆ ಮನೆಗೆ ನೀವು ಬರಬೇಡಿ. ನಿಮಗೇನು ಬೇಕು ಅಂತ ಹೇಳ್ರಿ, ನಾನೇ ಕಾಫಿ ಮಾಡಿ ಟೀ ಮಾಡಿ ನಿಮಗೆ ತಂದು ಕೊಡ್ತೇನೆ. ಒಂದು ವೇಳೆ ಮಜ್ಜಿಗೆ ಬೇಕಂದ್ರೆ ಮಾಡಿ ತಂದು ಕೊಡ್ತೇನೆ. ನೋಡಿರಿ, ಇನ್ಮೇಲೆ ನೀವು ಅಡುಗೆ ಮನೆಯೊಳಗೆ ಬರಬೇಡಿ. ನೀವು ನನಗೆ ಪ್ರೀತಿ ಮಾಡಿದ್ರೆ ಸಾಕು. ನೀವು ಮನೆ ಯಜಮಾನನಾಗಿದ್ದೀರಿ. ಎಲ್ಲಾ ರೀತಿಯಲ್ಲಿ ನಾನು ನಿಮಗೆ ವಿಧೇಯಳಾಗಿ ಚೆನ್ನಾಗಿ ನಮ್ಮ ಕುಟುಂಬ ಸಾಗಿಸಿಕೊಳ್ಳೋಣ ರೀ ಎಂದು ಹೇಳ್ತಾ ಇದ್ರೆ ಗಂಡ ನೋಡಿ ಹಾಗೇ ನಿಂತ್ಕೊಂಡ. ಪ್ರಿಯರೇ, ಯಾಕ್ರಿ ಆ ರೀತಿ ನೋಡ್ತೀರಿ? ಇದು ನೀನೇ ಆಗಿದೆಯಾ? ಏನಂದ್ರಿ? ಇದು ನೀನೇ ಆಗಿದೆಯಾ? ನೀನೇ ಆಗಿದೆಯಾ ಅಂತ ಯಾಕೆ ಅನ್ನುತ್ತೀರಿ? ನಾನೇ ರೀ. ಯಾಕೆ, ಏನಾಗಿದೆ? ಏನಾಗ್ಬೇಕು ನಿಮಗೆ? ಇಲ್ಲ ಕಣೆ, ನನಗೇನೋ ಅರ್ಥ ಆಗ್ತಿಲ್ಲ. ಇದು ನೀನೇ ಆಗಿದೆಯಾ ಅಂದ್ರೆ ಹೌದನುತಿ. ಯಾಕೆ, ಏನಾಯ್ತು? ಏನಿಲ್ಲ ರೀ. ಸಭೆಗೆ ಹೋಗ್ತಾ ಇದ್ದೆ, ಹಾಡು ಹಾಡ್ತಾ ಇದ್ದೆ, ಬೈಬಲ್ ಓದುತ್ತಾ ಇದ್ದೆ. ಆದರೆ ಯಾವತ್ತೂ ಕೂಡ ವಾಸ್ತವದಲ್ಲಿ ನನ್ನೊಳಗೆ ಮಾರ್ಪಡುವಿಕೆ ಬರಲೇ ಇಲ್ಲ ರೀ. ಮನೆಗೆ ಬರೋದಾದರೆ ಜಗಳಗಂಟಿಯಂತೆ ಪ್ರವರ್ತಿಸ್ತೇನೆ, ಕಿರ್ಚ್ತೇನೆ, ಕೂಗಾಡ್ತೇನೆ, ನಿಮಗೆ ಪ್ರಶಾಂತತೆ ಇಲ್ಲದಂತೆ ಮಾಡ್ತೇನೆ, ನಿಮಗೆ ನರಕ ಯಾತನೆ ತೋರಿಸ್ತೇನೆ. ಆದರೂ ಸಹಿಸುತ್ತಾ ಇಷ್ಟು ಕಾಲ ನನ್ನೊಂದಿಗೆ ಸಂಸಾರ ಮಾಡಿದ್ರಿ. ಆದರೆ ಈ ದಿನ ನನ್ನ ದೇವರು ನನ್ನನ್ನು ದರ್ಶಿಸಿದ್ದಾರೆ, ನನ್ನ ಹೃದಯ ಮಾರ್ಪಡಿಸಿದ್ದಾರೆ, ಮನೆ ಒಡತಿಯ ಜವಾಬ್ದಾರಿಕೆ ಏನೆಂದು ನನಗೆ ಜ್ಞಾಪಕಗೊಳಿಸಿದ್ದಾರೆ. ಇನ್ಮೇಲೆ ನಾನು ನಿಮ್ಮ ಮನಸ್ಸು ನೋಯಿಸುವ ಪ್ರಯತ್ನ ಮಾಡಲ್ಲ, ನಿಮಗೆ ಬಾಧೆಪಡಿಸುವ ಪ್ರಯತ್ನ ಮಾಡಲ್ಲ, ಹ್ಯಾಪಿಯಾಗಿ ನಿಮ್ಮೊಂದಿಗಿರುವ ಪ್ರಯತ್ನ ಮಾಡ್ತೇನೆ. ಯೇಸು ನನ್ನನ್ನು ಮಾರ್ಪಡಿಸಿದ್ದಾರೆ ಅಂದಳು. ಆಗ ಗಂಡ ಹೇಳಿರೋ ಮಾತೇನು ಗೊತ್ತಾ? ನಿನ್ನಂಥವಳನ್ನೇ ಯೇಸು ಮಾರ್ಪಡಿಸಿರೋದಾದರೆ ನನ್ನಂತಹ ಹೆಂಡತಿ ಕಾಟಗೊಳಗಾದವನಿಗೆ ದೇವ್ರು ಮಾರ್ಪಡಿಸೋದು ಏನ್ ದೊಡ್ಡ ಕಷ್ಟ ಹೇಳು? ಬರುವ ವಾರ ನಾನು ಕೂಡ ನಿನ್ನೊಂದಿಗೆ ಸಭೆಗೆ ಬರ್ತೇನೆ. ಆ ಯೇಸು ಅನುಗ್ರಹಿಸುವ ಮಾರ್ಪಡುವಿಕೆ ನಾನು ಕೂಡ ಹೊಂದಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ ಎಂದು ಹೇಳ್ದ. ಈಗ ಗಂಡ ರಕ್ಷಣೆ ಹೊಂದಿರೋದು ಯಾವಾಗ ಹೇಳ್ರಿ? ಹೆಂಡತಿಯೊಳಗೆ ರಕ್ಷಕನನ್ನೂ ನೋಡಿದಾಗಲೇ. ಕೇಳಿ ಸಹೋದರಿಯರೇ, ಒಂದು ವೇಳೆ ನಿಮ್ಮ ಗಂಡ ನಿಮ್ಮೊಂದಿಗೆ ಸಭೆಗೆ ಬರದಿದ್ದರೆ, ನಿಮ್ಮ ಹೆಂಡತಿ ನಿಮ್ಮೊಂದಿಗೆ ಸಭೆಗೆ ಬರದಿದ್ದರೆ, ಈ ದಿನ ನಿಮ್ಮ ಮಕ್ಕಳು ಸಭೆಗೆ ಬರದಿದ್ದರೆ, ಬಹುಶಃ ನಿಮ್ಮೊಳಗಿರುವ ಲೋಪದ ನಿಮಿತ್ತವೇನೋ ಒಂದು ಸಾರಿ ಆಲೋಚಿಸಿರಿ. ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿ ಆತ್ಮಿಕರಾದಾಗಿಯೂ, ಎಷ್ಟೋ ಭಕ್ತಿವಂತರಾದಾಗಿಯೂ, ಕೆಲವು ಸಂದರ್ಭದಲ್ಲಿ ಮಕ್ಕಳು ತಿರುಗಿ ಬೀಳ್ತಾರೆ, ಎದುರಿಸುವವರಾಗ್ತಾರೆ. ಆದರೆ ಅದು ತಾತ್ಕಾಲಿಕ ಮಾತ್ರವೇ. ಒಂದು ದಿನ ಬರುತ್ತೆ, ದೇವರು ಖಂಡಿತವಾಗಿಯೂ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನಿಮ್ಮ ವಿರುದ್ಧ ತಿರುಗಿ ಬೀಳ್ತಿರುವ ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ದೇವರು ದರ್ಶಿಸುವಂತಹ ಒಂದು ದಿನ ಇದೆ. ಅವರನ್ನು ಬದಲಾಯಿಸುವಂತಹ ದಿನ ಇದೆ. ಆ ದಿನ ಬಂದೇ ಬರುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ನೀವು ನಾವೆಲ್ಲರೂ ಮಾಡಬೇಕಾದದ್ದು, ಎಲ್ಲಿ ಇದ್ದಾಗಿಯೂ ಕೂಡ ನಾನು ಯೇಸುವಿನ ಮಗುವಾಗಿದ್ದೇನೆ, ದೇವರ ಮಗುವಾಗಿದ್ದೇನೆ ಎಂಬ ಧ್ಯಾಸವುಳ್ಳವರಾಗಿ ನೀವು ಜೀವಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಾ? ಯಾವುದೋ ಆ ತೀರ್ಮಾನ? ನಾನು ಲೋಕಕ್ಕೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕೂ ಆಗಿರೋದ್ರಿಂದ ಕತ್ತಲೆಯಲ್ಲಿ ಜೀವಿಸೋದಿಲ್ಲ. ಕತ್ತಲೆಯ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯಗೊಳಿಸಲ್ಲ. ಎಲ್ಲಿ ನಾನು ಕೆಲಸ ಮಾಡುತ್ತೇನೋ ಅಲ್ಲಿನ ಜನರಿಗೆ ಪ್ರಭಾವ ಬೀರುವಂತಹ ಜೀವಿತವನ್ನೇ ಜೀವಿಸ್ತೇನೆ ಎಂಬುದಾಗಿ ಆಲೋಚಿಸಿದರೆ ಚೆನ್ನಾಗಿರುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಚದರಿ ಹೋದವರು ಮೌನವಾಗಿರಲಿಲ್ಲ ಪ್ರಿಯರೇ. ಆದರೆ ಏನ್ಮಾಡಿದ್ರಂತೆ? ಯೇಸುಕ್ರಿಸ್ತನ ಕುರಿತಾದಂತಹ ಸತ್ಯವನ್ನು ತಿಳಿಯಪಡಿಸಿದ್ರು. ಕೇಳ್ತಿದ್ದೇನೆ, ಯೇಸುಕ್ರಿಸ್ತನು ಮಾಡಿರುವ ತ್ಯಾಗ ಈ ಲೋಕದಲ್ಲಿ ಬೇರೆ ಯಾರಾದರೂ ಮಾಡಿದಾರೋ? ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿರುವ ಬಲಿಯಜ್ಞ ಯಾರಾದರೂ ಅರ್ಪಿಸಿದಾರೋ? ಪಾಪಿಷ್ಠ ಮನುಷ್ಯನನ್ನು
ಯೇಸುವಿನ ಹಾಗೆ ಪ್ರಾಣದಂತೆ ಪ್ರೀತಿಸಿದಂಥವರು ಈ ಲೋಕದಲ್ಲಿ ಯಾರಾದರೂ ಇದ್ದಾರೋ? ಪ್ರಾಣದಂತೆ ಪ್ರೀತಿಸುವುದಷ್ಟೇ ಅಲ್ಲದೆ ಆ ಪಾಪಿಷ್ಠ ಮನುಷ್ಯನ ಪಾಪ ಕ್ಷಮಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆದ್ರು. ಯೇಸುಕ್ರಿಸ್ತನನ್ನು ಬಿಟ್ಟರೆ ಇನ್ಯಾರಾದರೂ ಇದ್ದಾರೋ? ಮನುಷ್ಯ ಮರಣ ಹೊಂದಿದರೆ ಆ ಮನುಷ್ಯನನ್ನು ಪರಲೋಕಕ್ಕೆ ಕರೆದೊಯ್ಯುವ ಲೋಕರಕ್ಷಕನು ಯೇಸುಕ್ರಿಸ್ತನನ್ನು ಬಿಟ್ಟರೆ ಇನ್ಯಾರಾದರೂ ಇದ್ದಾರಾ? ಈ ದಿನ ನಿಮ್ಮಲ್ಲಿ ಯಾರಾದರೂ ಉತ್ತರ ಕೊಡಬಲ್ಲಿರಾ? ಪಾಪಿಯನ್ನು ಪ್ರಾಣದಂತೆ ಪ್ರೀತಿಸಿ ಪಾಪಿಗಾಗಿ ಪ್ರಾಣ ಕೊಟ್ಟು ಪಾಪಿಗೋಸ್ಕರ ಪರಲೋಕ ಸಿದ್ಧ ಮಾಡಿದಾತನು ಯೇಸು ಒಬ್ಬನೇ ಆಗಿದ್ದಾರೆಂದು ನಂಬುವವರು ಕೈ ತೋರಿಸುವಿರಾ? ಯಶ್ 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 ಥ್ಯಾಂಕ್ ಯು. ಇದನ್ನು ನಿಜವಾಗ್ಲೂ ನೀವು ನಂಬುತ್ತಾ ಇರುವುದಾದರೆ ಮತ್ತೆ ಆ ಯೇಸುಕ್ರಿಸ್ತನ ಕುರಿತಾದ ಸತ್ಯವನ್ನು ನೀವು ಲೋಕಕ್ಕೆ ಸಾರಿ ಹೇಳಬೇಕಲ್ಲವೇ? ಚದರಿ ಹೋದವರು ಏನ್ಮಾಡಿದ್ರು ಗೊತ್ತಾ? ಸುವಾರ್ತೆಯನ್ನು ಆ ಪ್ರಾಂತ್ಯದಲ್ಲಿದ್ದವರಿಗೆಲ್ಲ ತಿಳಿಯಪಡಿಸಿದ್ರು. ಒಂದು ಕಡೆ ಊಟ ಮಾಡಲು ಸರಿಯಾಗಿ ಆಹಾರ ಇರಲಿಲ್ಲ, ಉಳ್ಕೊಳ್ಳುವುದಕ್ಕಾಗಿ ಯಾವ ನೆಲೆ ಇರಲಿಲ್ಲ. ಹೊಸ ಹೊಸ ಪ್ರಾಂತ್ಯಕ್ಕೆ ಚದರಿ ಹೋದರು. ಇನ್ನೂ ಯಾವ ಉದ್ಯೋಗ ಅವರು ಪಡೆದುಕೊಳ್ಳಲಿಕ್ಕಾಗಲಿಲ್ಲ. ಅವರ ಜೀವನೋಪಾಯ ಏನಾಗುತ್ತೆ ಎಂದು ಅರ್ಥ ಆಗಲಿಲ್ಲ. ಆದರೂ ಸಹ ಅವರು ತಿಳ್ಕೊಂಡಿರುವ ಸತ್ಯವನ್ನು ಮಾತ್ರ ಅವರು ಏನ್ಮಾಡ್ಲಿಕ್ಕಾಗಲಿಲ್ಲ, ಮುಚ್ಚಿಡಲಿಕ್ಕಾಗಲಿಲ್ಲ. ಹೇಳಿ ಸಹೋದರ ಸಹೋದರಿಯರೇ, ಒಂದು ವೇಳೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಾ ಇದೆ ಅಂದ್ಕೊಳ್ಳೋಣ. ಸ್ಟೇಡಿಯಂಗೆ ಹೋಗಲು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಒಬ್ಬನು ಕಣೋ, ನಾವು 10 ಮಂದಿ ಸ್ಟೇಡಿಯಂಗೆ ಹೋಗಬೇಕಂದ್ಕೊಳ್ತಿದ್ದೇವೆ, ಆದರೆ ನಾವು ಯಾರೂ ಹೋಗ್ಲಿಕ್ಕಾಗ್ತಾ ಇಲ್ಲ. ಫ್ರೀ ಆಗಿ ಟಿಕೆಟ್ ಕೊಡ್ತಿದ್ದೇವೆ. ಒಂದೊಂದು ಟಿಕೆಟಿನ ಬೆಲೆ 5,000 ರೂಪಾಯಿ ಆಗಿದೆ. ಆ 10 ಟಿಕೆಟ್ ನಿಮ್ಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನೀವೊಂದು 10 ಮಂದಿಯನ್ನು ಕರೆದೊಯ್ತೀರೋ ಇಲ್ಲವೋ ಹೇಳ್ರಿ. ಬನ್ರಿ ಕಣೋ, 5,000 ಟಿಕೆಟ್ ಫ್ರೀ ಆಗಿ ದೊರಕಿದೆ ಎಂದು ಹೇಳಿ 10 ಮಂದಿಯನ್ನು ಸ್ಟೇಡಿಯಂಗೆ ಕರೆದೊಯ್ತೀರೋ ಇಲ್ಲವೋ ಹೇಳ್ರಿ. ಏನಂತೀರಿ? ಕರೆದೊಯ್ತೀರಿ. ಮತ್ತೆ ಪರಲೋಕದ ಟಿಕೆಟ್ ಕಾಸ್ಟ್ ಎಷ್ಟು? ಫ್ರೀ. 1 ರೂಪಾಯಿ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಯೇಸು ಬಯಸ್ತಿರೋದು ಅದೇ. ಭೂಲೋಕದ ಮೇಲಿರುವಂತಹ ಬೆಳ್ಳಿ, ಬಂಗಾರ, ವಜ್ರಗಳು ಅವೆಲ್ಲವುಗಳನ್ನು ಕೂಡಿಸಿದ್ರೂ ಸಹ ಒಬ್ಬನು ಕೂಡ ಪರಲೋಕದ ಟಿಕೆಟ್ ಕೊಂಡುಕೊಳ್ಳಲಿಕ್ಕಾಗ್ತಿರಲಿಲ್ಲ. ಅಂತಹ ದೊಡ್ಡ ಪರಲೋಕಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರು ಉಚಿತವಾಗಿಯೇ ಹೋಗಬಹುದು ಎಂದು ಇದನ್ನು ತಿಳ್ಕೊಂಡ ನಾವು ಈ ವಾರ್ತೆ ಹೇಳದಿದ್ರೆ ಎಷ್ಟು ಘೋರ ಪ್ರಿಯರೇ. ಒಮ್ಮೆ ಅಣ್ಣ ತಮ್ಮ ಇಬ್ಬರೂ ಸೇರಿ ಒಂದು ಮೀಟಿಂಗಿಗೆ ಹೋಗ್ತಾರೆ. ಆ ಮೀಟಿಂಗ್ನಲ್ಲಿ ರಕ್ಷಣೆ ಹೊಂದುತ್ತಾರೆ. ಯೇಸುವಿಗೆ ತಮ್ಮ ಜೀವಿತ ಅರ್ಪಿಸಿಕೊಡ್ತಾರೆ. ತಮ್ಮನೇನೋ ತನ್ನ ಜೀವಿತ ಸೇವೆಗೆ ಸಮರ್ಪಿಸಿಕೊಟ್ಟು ಸುವಾರ್ತೆ ಸಾರುತ್ತಾ ಹೋಗುತ್ತಾನೆ. ಅಣ್ಣ ಏನೋ ವಕೀಲನಾಗಿ, ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಕೋರ್ಟ್ನಲ್ಲಿ ವಾದಿಸುತ್ತಾ ಬಹಳ ಒಳ್ಳೆ ಹೆಸರು ಸಂಪಾದಿಸ್ತಾನೆ, ಒಳ್ಳೆ ಪದವಿ ಸಂಪಾದಿಸ್ತಾನೆ, ಪ್ರಸಿದ್ಧನಾಗುತ್ತಾನೆ, ಪ್ರಾಪರ್ಟೀಸ್ ಬಹಳ ಚೆನ್ನಾಗಿ ಸಂಪಾದಿಸಿಕೊಳ್ತಾನೆ. ಮತ್ತೊಂದು ಕಡೆ ಸೇವಕನೇನೋ ಆಸ್ತಿಪಾಸ್ತಿಗಳಿಗಿಂತಲೂ ಆತ್ಮಗಳನ್ನು ಸಂಪಾದಿಸುವುದೇ ದೊಡ್ಡ ಭಾಗ್ಯವೆಂದೆಣಿಸಿ ಆತ್ಮ ಸಂಪಾದನೆ ಮಾಡ್ತಾ ಇರ್ತಾನೆ. ಒಂದು ದಿನ ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮಿನ ಸಾರಾಂಶವೇನೆಂದರೆ, ನಿನ್ನ ಅಣ್ಣ ಸೀರಿಯಸ್ ಆಗಿದ್ದಾನೆ, ಕಮ್ ಇಮಿಡಿಯೇಟ್ಲಿ ಅಂದಾಗ ಆ ತಮ್ಮ ಓಡೋಡಿ ಬರ್ತಾನೆ. ಹಾಸ್ಪಿಟಲ್ನಲ್ಲಿರುವ ಅಣ್ಣನ ಬಳಿಗೆ ಹೋಗ್ತಾನೆ. ಹಾಗೆ ಅಣ್ಣನ ಬಳಿಗೆ ಬಂದ ತಕ್ಷಣವೇ ಅಣ್ಣ ತಮ್ಮನನ್ನು ನೋಡಿದ ಕೂಡಲೇ ಕಣ್ಣಲ್ಲಿ ನೀರು ತಂದುಕೊಂಡು ಅಳುತ್ತಾ ಇರುತ್ತಾನೆ. ತಮ್ಮ ಅಣ್ಣನ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಾನೆ, ಏನಣ್ಣ, ಯಾಕೆ ಅಳ್ತಾ ಇದ್ದೀ ಅಂದಾಗ ಬಾಯಲ್ಲಿ ಮಾತೇ ಬರಲಿಲ್ಲ. ನಾವಿಬ್ಬರೂ ಸೇರಿ ಒಂದೇ ಸಾರಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದೇವಲ್ಲವೇ? ಆ ದಿನ ನೀನು ರಕ್ಷಿಸಲ್ಪಟ್ಟಿದೆಯಲ್ಲವೇ? ಒಂದು ವೇಳೆ ಈ ದಿನವೇ ನೀನು ಮರಣ ಹೊಂದಿದ್ರೆ ನೇರವಾಗಿ ಪರಲೋಕಕ್ಕೆ ಹೋಗ್ತೀಯಲ್ಲ ಅಣ್ಣ, ನಿನಗೇನಾದರೂ ಡೌಟ್ ಇದೆಯಾ ಅಂದಾಗ ಅಣ್ಣ ಹೇಳಿರೋ ಮಾತೇನು ಗೊತ್ತಾ? ನನಗೆ ಯಾವ ಡೌಟ್ ಇಲ್ಲ, ನಾನು ಸತ್ತರೆ ಪರಲೋಕಕ್ಕೆ ಹೋಗ್ತೇನೆ ಎಂಬ ನಂಬಿಕೆ ನನಗಿದೆ. ಮತ್ತ್ಯಾಕಣ್ಣ ಅಳ್ತಾ ಇದ್ದೀ? ಏನಿಲ್ಲ ತಮ್ಮ, ನೀನು ರಕ್ಷಿಸಲ್ಪಟ್ಟ ನಂತರ ಬೈಬಲ್ ಹಿಡ್ಕೊಂಡು ಸೇವೆ ಮಾಡ್ತಾ ಹೋಗ್ತಿರುವಾಗ ನಾನು ಬಹಳಷ್ಟು ಸಾರಿ ಮನಸ್ಸಲ್ಲಿ ಬಾಧೆಪಟ್ಟೆ. ತಮ್ಮ ಸೇವೆ ಅಂತ ಹೇಳಿ ಬೈಬಲ್ ಹಿಡ್ಕೊಂಡು ಹೋದ, ಅವನು ಯಾವ ರೀತಿ ಸುಖವಾಗಿರಬಲ್ಲನು, ಯಾವ ರೀತಿ ಸಂತೋಷವಾಗಿರಬಲ್ಲನು, ಯಾವ ರೀತಿ ಸೌಖ್ಯವಾಗಿರಬಲ್ಲನು, ಯಾವ ಸಂಪಾದನೆ ಇಲ್ಲದೆ ಯಾವ ರೀತಿ ಬದುಕಬಲ್ಲನು ಎಂದು ನಾನು ಮನಸ್ಸೊಳಗೆ ಬಹಳ ಬಾಧೆ ಪಡ್ತಾ ಇದ್ದೆ. ಈ ದಿನ ನನಗೆ ಸುಖಕ್ಕೆ ಯಾವ ಕೊರತೆ ಇಲ್ಲ, ಸೌಖ್ಯಕ್ಕೆ ಯಾವ ಕೊರತೆ ಇಲ್ಲ, ಸಂಪಾದನೆ ಕೂಡ ಏನು ಕಡಿಮೆ ಇಲ್ಲ. ಆದರೆ ನಾನು ಸಂಪಾದಿಸಿರುವ ಸಂಪಾದನೆಯಾಗಿರಬಹುದು, ನಾನು ಬ್ಯಾಂಕ್ನಲ್ಲಿ ಕೂಡಿಟ್ಟಿರುವ ಬ್ಯಾಲೆನ್ಸ್ ಆಗಿರಬಹುದು, ಇಲ್ಲವೇ ಹೆಂಡತಿಗೆ ಕೊಡಿಸಿರುವ ಬಂಗಾರ ಆಗಿರಬಹುದು, ಇವುಗಳಲ್ಲಿ ಯಾವುದು ಕೂಡ ಈಗ ನನ್ನೊಂದಿಗೆ ಪರಲೋಕಕ್ಕೆ ಬರ್ತಾ ಇಲ್ಲ ತಮ್ಮ. ನಿನಗೂ ನನಗೂ ಮಧ್ಯದಲ್ಲಿರುವ ಡಿಫ್ರೆನ್ಸ್ ಏನೆಂದರೆ, ನೀನು ಪರಲೋಕಕ್ಕೆ ಹೋದಾಗ ದೇವರು ಬಂಗಾರ ತಂದಿದೀಯಾ ಎಂದು ಕೇಳೋದಿಲ್ಲ, ವಜ್ರ ಏನಾದರೂ ತಂದಿದೀಯಾ ಎಂದು ಕೇಳೋದಿಲ್ಲ, ಸ್ಥಳಗಳ ಹೊಲಗಳ ಕಾಗದ ಪೇಪರ್ ತಂದಿದೀಯಾ ಎಂದು ಕೇಳಲ್ಲ. ನೀನು ಪರಲೋಕಕ್ಕೆ ಹೋದಾಗ ನನಗೋಸ್ಕರ ಭೂಲೋಕದಿಂದ ಎಷ್ಟು ಮಂದಿಯನ್ನು ಕರೆತಂದಿದ್ದೀ ಎಂದು ಪ್ರಶ್ನಿಸುತ್ತಾರೆ.
ನೀನೇನೋ ನೂರಾರು ಸಾವಿರಾರು ಜನರನ್ನು ನಿನ್ನೊಂದಿಗೆ ಕರೆದೊಯ್ದು ದೇವರೇ, ಇಗೋ ಪರಲೋಕಕ್ಕೆ ನಿಮಗೆ ಬಹುಮಾನವಾಗಿ ಇವರೆಲ್ಲರನ್ನು ಕರೆತಂದಿದ್ದೇನೆ ಎಂದು ಹೇಳಿದಾಗ ನಿಮ್ಮನ್ನು ನೋಡಿ, ಭಲೇ ನಂಬಿಗಸ್ತನಾದ ಆಳು ನೀನು, ಬಾ, ದೇವರು ನಿನಗಾಗಿ ಸಿದ್ಧ ಮಾಡಿಟ್ಟಿರುವ ಪರಲೋಕವನ್ನು ಸ್ವಾಧೀನ ಮಾಡಿಕೊ ಎಂಬುದಾಗಿ ಯೇಸು ಹೇಳ್ತಾರೆ. ನಾನು ಕೂಡ ಪರಲೋಕಕ್ಕೆ ಬರ್ತೇನೆ. ನನ್ನನ್ನು ಕೂಡ ದೇವರು ನೋಡಿದಾಗ ಭೂಲೋಕದಿಂದ ಎಷ್ಟು ಜನರನ್ನು ಕರೆತಂದೆ ಎಂದು ಕೇಳಿದ್ರೆ ತೋರಿಸುವುದಕ್ಕಾಗಿ, ನನ್ನ ಸುತ್ತಲೂ ಯಾರೂ ಇಲ್ಲ ತಮ್ಮ, ರಾಜಾದಿ ರಾಜನಾಗಿರುವ, ಒಡೆಯರ ಒಡೆಯನಾಗಿರುವ ಆ ದೇವಾದಿ ದೇವನಿಗೆ ಭೇಟಿಯಾಗೋದಂದ್ರೇನೆ ನನಗೆ ಭಯ ಅನಿಸುತ್ತಾ ಇದೆ. ಯಾಕೆ ಅಣ್ಣ, ಬರಿಗೈಯಿಂದ ಯಾವ ರೀತಿ ಭೇಟಿಯಾಗ್ಲಿ ಅಂತಹ ದೊಡ್ಡ ರಾಜನಿಗೆ? ಅದಕ್ಕೆ ಅಳ್ತಾ ಇದ್ದೇನೆ ತಮ್ಮ ಅಂದ. ಕೇಳಿ ತಮ್ಮ, ತಂಗಿ, ಸಹೋದರ ಸಹೋದರಿಯರೇ, ಒಬ್ಬ ದೊಡ್ಡ ರಾಜನಿಗೆ ಭೇಟಿಯಾಗಲು ಹೋಗುವಾಗ ಖಂಡಿತವಾಗಿಯೂ ಬಹುಮಾನದೊಂದಿಗೆ ಹೋಗ್ತೀರಿ. ಒಬ್ಬ ದೊಡ್ಡ ಅಧಿಕಾರಿ ಬಳಿಗೆ ಹೋಗುವಾಗ ನಿಮ್ಮ ಸಾಮರ್ಥ್ಯದ ಮೇರೆಗೆ ಒಂದು ಬಹುಮಾನದೊಂದಿಗೆ ಹೋಗ್ತೀರಿ. ಹಾಗೆಯೇ ನೀವು ಮರಣ ಹೊಂದಿದ ನಂತರ ಪರಲೋಕಕ್ಕೆ ಹೋದಾಗ ನೀವು ತೆಗೆದುಕೊಂಡು ಹೋಗುವ ಬಹುಮಾನ ಯಾವುದಾದರೂ ಇರೋದಾದರೆ, ನೀವು ಪ್ರಯಾಸದೊಂದಿಗೆ, ಪ್ರಾರ್ಥನೆಯೊಂದಿಗೆ ರಕ್ಷಣೆಗೆ ನಡೆಸಿರುವ ಆತ್ಮಗಳನ್ನೇ ದೇವರಿಗೆ ನೀವು ಸಮರ್ಪಿಸಿ ಕೊಡಬೇಕಾದ ಒಂದು ದೊಡ್ಡ ಬಹುಮಾನವಾಗಿದೆ. ಅದಕ್ಕಾಗಿಯೇ ಕೇಳ್ತಿದ್ದೇನೆ, ಈ ದಿನ ನಮ್ಮಲ್ಲಿ ಎಷ್ಟು ಜನ ಎಷ್ಟು ಬಹುಮಾನಗಳನ್ನು ದೇವರ ಬಳಿಗೆ ಕೊಂಡೊಯ್ಲಿಕ್ಕಿದ್ದೀರಿ? ನಾನು ಸಭೆಗೆ ಹೋಗ್ತೇನೆ ಎಂದು ಹೇಳ್ತಾ ಇದ್ದೀರಿ, ನೀವು ಹೋದ್ರೆ ಸಾಕಾಗ್ತದೋ? ನಶಿಸಿ ಹೋಗುವವರು ಎಷ್ಟು ಜನ ಇಲ್ಲ? ನಾನು ಬದಲಾಗಿದ್ದೇನೆ, ನೀವೊಬ್ಬರೇ ಬದಲಾದರೆ ಸಾಕಾಗುತ್ತದೋ? ಹಾಳಾಗಿ ಹೋಗುವಂಥವ್ರು ಎಷ್ಟು ಜನ ಇಲ್ಲ? ನಾನು ಕುಟುಂಬ ರಕ್ಷಣೆ ಹೊಂದಿದೆ ಅನ್ನುತ್ತಾ ಇದ್ದೀರಿ, ಸಾಕಾಗ್ತದೋ? ಮತ್ತೆ ನಿಮ್ಮ ಒಡ ಹುಟ್ಟಿದವರ ಸಂಗತಿ ಏನು? ನಿಮ್ಮ ಸಿಸ್ಟರ್ ಸಂಗತಿ ಏನು? ಅವರ ಕುಟುಂಬ ಸಂಗತಿ ಏನು? ಒಂದು ಸಾರಿ ಆಲೋಚಿಸಿ. ಮಹಾಪರಿಶುದ್ಧನಾದ ತಂದೆಯೇ, ಬಿತ್ತಲ್ಪಟ್ಟ ಈ ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ ಫಲಿಸುವಂತೆ ಮಾಡಿರಿ. ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸುವಂತಹ ದೇವರೇ, ಜವಾಬ್ದಾರಿಕೆ ನೀವು ನಮಗೆ ಕೊಟ್ಟಿದ್ದೀರಿ. ಯೇಸುವೆ, ಪ್ರತಿಯೊಬ್ಬರಿಗೆ ಪ್ರಾಣದಂತೆ ಪ್ರೀತಿಸಿ ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ದೀರಿ. ಆ ವಾಸ್ತವ ನಮಗೆ ಗೊತ್ತು, ಆದರೆ ಬೇರೆಯವರಿಗೆ ಗೊತ್ತಿಲ್ಲ. ಅದಕ್ಕೆ ಯೇಸುವೆ ಬೇಡಿಕೊಳ್ತೇನೆ, ಪ್ರತಿಯೊಬ್ಬರ ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸುವಂತಹ ಭಾರವುಳ್ಳಂತಹ, ಜವಾಬ್ದಾರಿಕೆಯುಳ್ಳಂತಹ ಆತ್ಮಿಕರನ್ನಾಗಿ ನಮ್ಮನ್ನು ಮಾಡಿರಿ. ಈ ವಾಕ್ಯ ಕೇಳಿದ ಕುಟುಂಬದವರಲ್ಲಿ ಅನೇಕರು ನಿಮ್ಮ ಸನ್ನಿಧಿಗೆ ಹೋಗ್ಲಿಕ್ಕಾಗ್ತಿಲ್ಲ. ಈ ಲೋಕದಲ್ಲಿಯೇ ನಿಮ್ಮ ಸನ್ನಿಧಿಗೆ ಬರದಿದ್ರೆ ಇನ್ನು ಪರಲೋಕಕ್ಕೆ ಅವರು ಹೇಗೆ ಬರ್ಲಿಕ್ಕಾಗತ್ತೆ? ಏಸಯ್ಯ, ಹೇಗಾದ್ರೂ ಮಾಡಿ ರಕ್ಷಣೆ ಹೊಂದಿದವರು ಮಾರ್ಪಡುವಿಕೆಯನ್ನು ತೋರಿಸಿ ಗಂಡನನ್ನಾಗಲಿ ಹೆಂಡತಿಯನ್ನಾಗಲಿ ನಿಮ್ಮ ಸನ್ನಿಧಿಗೆ ಪ್ರಾರ್ಥನೆಯೊಂದಿಗೆ ಪ್ರೀತಿಯೊಂದಿಗೆ ನಡೆಸುವಂತಹ ಕೃಪೆ, ಹಾಳಾಗುವಂತಹ ಒಡಹುಟ್ಟಿದವರನ್ನು, ತಮ್ಮ ಸ್ನೇಹಿತರನ್ನು, ಜೀವಿತಗಳನ್ನು ಬದಲಾಯಿಸುವ ನಿಮ್ಮ ಸನ್ನಿಧಿಗೆ ಕರೆದೊಯ್ಯುವ ಧನ್ಯತೆ, ಜವಾಬ್ದಾರಿಕೆ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.